ಅಮ್ಮ ನಮಸ್ಕಾರ. ನಮಸ್ಕಾರ. ತಮ್ಮ ಪರಿಚಯ ಅಮ್ಮ? ನನ್ನ ಹೆಸರು ಜಯಲಕ್ಷ್ಮಿ ಅಂತ. ಎಲ್ಲಿಯವರು? ನಾವು ಕೆಜಿ ಕೊಪ್ಪಳು, ಮೈಸೂರು. ಇವತ್ತು ಇಲ್ಲಿ ಬಂದಿರೋ ವಿಶೇಷ? ಇಲ್ಲಿ ದೇವ್ರು ಕೇಳಿದ್ರು ಒಳ್ಳೇದೈತೆ ಅಂತ ಹೇಳಿದ್ರು. ಎರಡನೇ ಟೈಮ್ ಬರ್ತಾ ಇರೋದು. ಒಳ್ಳೇದಾಗೈತೆ ಫಸ್ಟ್ ಟೈಮ್ ಬಂದಾಗಲೇ. ಅದಕ್ಕೆ ಈ ಟೈಮ್ ಬಂದು. ಏನು ಸಮಸ್ಯೆ ಇತ್ತು ಅಂತ ಏನಾರ ಹೇಳ್ತೀರಾ? ಸಮಸ್ಯೆ ಮಾಮೂಲಿ ಮನೇಲಿ ಏನ್ಮೇಲೆ ಸಮಸ್ಯೆ ಇದ್ದೇ ಇರುತ್ತೆ ಅಲ್ಲ. ಏನಂತ ಗಂಡ ಇರ್ತದೆ, ಏನು ಸಮಸ್ಯೆ ಇಲ್ಲ, ಎಲ್ಲ ಚೆನ್ನಾಗೈತೆ. ಮಾಮೂಲಿ ಜನಗಳ ದೃಷ್ಟಿ ಕೊಟ್ಟಿಲ್ಲ, ವಿಷಯಕ್ಕೋಸ್ಕರ ಬಂದಿದ್ದು. ಹೇಳಿದ್ರು ಎಲ್ಲ ಚೆನ್ನಾಗೈತೆ, ನಂಬಿಕೆ ಐತೆ. ಫಸ್ಟ್ ಟೈಮ್ ಬಂದಾಗ ನಂಬಿಕೆ ಇರಲಿಲ್ಲ, ಬರೀ ಯಾರೋ ಹೇಳ್ತಾರೆ ಅಂತ ಕೇಳ್ಕೊಬಂದು ಅವ್ರಿಗೆ ಹೇಳಿದ್ರು. ಹೋದ್ಸತಿ ಬಂದು ಓದ್ತಾವಿಂದ ಎಷ್ಟೋ ಪರವಾಗಿಲ್ಲ, ಇಂಪ್ರೂವ್ಮೆಂಟ್ ಆಗೈತೆ. ಅದಕ್ಕೆ ಮತ್ತೆ ಇದು ಸ್ವಲ್ಪ ಬಂದಿರೋದು. ನೆಕ್ಸ್ಟ್ ಟೈಮ್ ಬರಬೇಕು ಅಂತಲೇ ಅನಿಸ್ತಾ ಇರೋ ದೇವಸ್ಥಾನ, ಅಷ್ಟು ಪವರ್ಫುಲ್ ಐತೆ. ಬೇರೆ ಎಲ್ಲಿ ಕೇಳೋದಕ್ಕಿಂತ ಇಲ್ಲಿ ಹಾಗೆ ಡೀಟೇಲ್ ಆಗಿ ಹೇಳಿದೆ, ಅದಕ್ಕೋಸ್ಕರ ಬಂದು. ಯಾವ ದೇವ್ರು ಗೊತ್ತಮ್ಮ ನಿಮಗೆ? ಇದು ಯಾವುದು? ಮಹಾಕಾಳಿ. ಮಹಾಕಾಳಿ. ಪುರೋಹಿತರು ಏನು ಹೇಳ್ತಾರೆ ಇಲ್ಲಿ? ಪುರೋಹಿತರು ಅವ್ರೇನು ಹೇಳೋದಿಲ್ಲ, ನೀವು ಬರಲೇಬೇಕು ಅಂತ ಹೇಳೋದಲ್ಲ, ನೀವು ಬರಬೇಡಿ ಅಂತ ಹೇಳ. ಫಸ್ಟ್ ನಿಮ್ಮ ಮನೆ ದೇವ್ರು ನೋಡಿ, ಆಮೇಲೆ ನೀವು ಸುತ್ತಮುತ್ತ ನೋಡಿ. ನಿಮ್ಗೆ ನಂಬಿಕೆ ಇದ್ರೆ ಬನ್ನಿ ಅಂತ ಹೇಳಿದ್ದು ನನಗೆ ಲಾಸ್ಟ್ ಟೈಮ್. ಅದಕ್ಕೆ ಈ ಟೈಮ್ ನಂಬಿಕೆ ಇದ್ದೋದಕ್ಕೆ ನಂಗೆ ಒಳ್ಳೇದಾಗಿದ್ದಕ್ಕೆ ಬಂದಿದ್ದು, ಇಲ್ಲಾಂದ್ರೆ ಯಾರು ಬರ್ತಾರೆ. ಹಾಗಾಗಿ ಇಲ್ಲಿ ಅಷ್ಟು ದೂರ ಬಂದಿದ್ದೀರಾ? ಹೌದು. ಮತ್ತೆ ನಿಮ್ಗೆ ಏನು ನಂಬಿಕೆ, ಏನು ನೋಡಿ ನಂಬಿಕೆ ಪಟ್ರಿ ಇಲ್ಲಿ? ದೇವರು ನಮ್ಮಲ್ಲಿ ನಡೆಯೋದನ್ನ ಅವ್ರು ಹೇಳ್ದಾಗ ನಂಬಿಕೆ ಗೊತ್ತು. ಆಮೇಲೆ ಅವ್ರು ಒಂದು ಪೂಜೆ ಮಾಡಿ ನಿಂಗೆ ನಂಬಿಕೆ ಆದ್ರೆ ಬಾ ಅಂತಂದ್ಮೇಲೆ ಗೊತ್ತು. ಅದು ಪೂಜೆ ಮಾಡಿ 3 ದಿನದಿಂದ ಸಿಕ್ಕಾಪಟ್ಟೆ ನಂಬಿಕೆ ಆದ್ಮೇಲೆ ನಾವು ಬರ್ತೀವಿ. ಏನು ಪೂಜೆ ಮಾಡಿದ್ರಿ ಅಮ್ಮ? ಒಂದು ನಿಂಬೆಹಣ್ಣು ಕೊಟ್ಟಿದ್ರು, ಪೂಜೆ ಮಾಡಿದ್ವು ಮನೇಲಿ. ಅದು ಪೂಜೆ ಆದ್ಮೇಲೆ ಮನಸ್ಸಿಗೆ ಎಷ್ಟೋ ನೆಮ್ಮದಿ ಆಯ್ತು, ಎಷ್ಟೋ ಒಂದು ಬರೋದೆಲ್ಲ ಬಂತು. ಅದರಿಂದ ಬಂದಿತ್ತು ಇಲ್ಲಿಗೆ. ಹಾಗಾಗಿ ಇಲ್ಲಿ ನಂಬಿಕೆಯಿಂದ ಪರಿಹಾರ ಸಿಗುತ್ತೆ ಅಂತ ಬಂದಿದ್ದೀರಾ? ಹೌದು. ಬೆಂಚ್ ಆಟೋಮೊಬೈಲ್ ಕೆಲ್ಸಕ್ಕೆ ಹೋಗ್ತಾರೆ. ಓಕೆ ಓಕೆ, ಅಲ್ಲೇ ಹೋಗ್ತಾರೆ, ತಾವು ಕೂಡ ಮನೇಲಿ ಇರ್ತೀರಾ? ಹೌದು, ನಮ್ಮಲ್ಲೇ. ಹಾಗಾಗಿ ಹೆಂಗ್ ವಿಷಯ ಗೊತ್ತಾಯ್ತು ನಿಮ್ಗೆ ಇಲ್ಲಿ? ನನ್ನ ಸಿಸ್ಟರ್ ಹೇಳಿದ್ಲು. ಒಬ್ಬರಿಂದ ಒಬ್ರು ಪರಿಚಯ ಆಗಿ ಬಂದಿದ್ದೀರಾ? ಹಾಗಾಗಿ ನಿಮಗೆ ಸೂಕ್ತ ಅನಿಸುತ್ತೆ ದೇವಸ್ಥಾನ ಮನೆಯಲ್ಲೇ ದೇವ್ರು ಇಟ್ಕೊಂಡಿದ್ದಾರೆ? ಹೌದು. ಏನು ಈಗ ಉದಾಹರಣೆಗೆ ನೀವು ಕೂಡ ಮನೇಲಿ ದೇವ್ರ ಪೂಜೆ ಮಾಡ್ತೀರಾ, ಇದಕ್ಕೆ ಏನು ವ್ಯತ್ಯಾಸ ಕಾಣುತ್ತೆ ನಿಮಗೆ? ನನಗೆ ಇನ್ನೂ ವ್ಯತ್ಯಾಸ ಏನು ಅಂತ ಗೊತ್ತೈತಿಲ್ಲ, ಅದು ಸಿಕ್ಕಾಪಟ್ಟೆ ಪವರ್ಫುಲ್ ಐತೆ. ಯಾವ ರೀತಿಲಿ? ದೇವಸ್ಥಾನ ಇದ್ದಂಗೆ ಐತೆ, ಚೆನ್ನಾಗಿಟ್ಟಿದೆ, ಚೆನ್ನಾಗಿ ಹೇಳ್ತಾರೆ. ಅಂದ್ರೆ ನಮ್ಮ ಜೀವನದಲ್ಲಿ ನಡೆಯೋದನ್ನ ಹೇಳ್ತಾರಲ್ಲ, ಅದರಿಂದ ನಂಬಬೇಕು ಅನ್ನೋ ನಂಬಿಕೆ ಬಂದೈತೆ ದೇಹದಲ್ಲಿ, ಮನಸ್ಸಲ್ಲಿ, ಎಲ್ಲದರಲ್ಲೂ. ಅದರಿಂದ ಬಂದಿದೆ. ಸರಿ ಅಮ್ಮ, ಒಳ್ಳೇದಾಗಲಿ.